ನೀವು ಹೇಳಿದ್ರೆ ಕರ್ನಾಟಕದಲ್ಲಿ ಸೂರ್ಯ ಅವ್ರ ಫ್ಯಾನ್ ಬೇಸ್ ಹೇಗಿತ್ತು. ನೀವು ರಾಜ್ಯಾಧ್ಯಕ್ಷರು ಹೋದ ವಾರ ಕೂಡ ಇಲ್ಲಿ ಬೆಂಗಳೂರು ಬಂದಿದ್ರು, ಹೇಗಿತ್ತು ಅವ್ರು ಭೇಟಿಯಾಗಿದ್ರೆ? ಎಲ್ಲ ಸಖತ್ತಾಗಿದ್ದಲ್ಲ, ನೋಡಿದ್ರೆ ನೀವು ನೋಡಿರ್ತೀರ. ಅವ್ರು ಯಾವತ್ತೂ ಯಾರನ್ನೂ ಬಿಟ್ಕೊಡಲ್ಲ. ಅವರು ಕ್ವಶನ್ ಮಾಡಿದ್ರು, ಶಿವಣ್ಣ ಪಿಕ್ಚರ್ ನಿಮ್ಮ ಪಿಕ್ಚರ್ ಒಟ್ಟಿಗೆ ಬರುತ್ತೆ, ತಮಿಳ್ನಾಡಲ್ಲಿ ಸ್ಕ್ರೀನ್ಗಳು ನನ್ನ ಕಡಿಮೆ ಇದೆ, ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ, ಎಷ್ಟು ಸ್ಕ್ರೀನ್ ಬೇಕಾದ್ರೆ ನಾನು ಮಾಡಿಕೊಡ್ತೀನಿ, ಶಿವಣ್ಣನಿಗೆ ನಾನು ಸ್ಕ್ರೀನ್ ಮಾಡಿಕೊಡ್ತೀನಿ ಅಂತ. ಶಿವಣ್ಣ ಮೇಲೆ, ದೊಡ್ಡ ಮನೆ ಮೇಲೆ ಅಷ್ಟೊಂದು ಅಭಿಮಾನ ಅವ್ರಿಗೆ. ಅದೇ ಥರ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನಮ್ಮ ಫ್ಯಾನ್ಸ್ ಅಂದರೆ ತುಂಬ ಇಷ್ಟ ಅವ್ರಿಗೆ. ಯಾವ ಥರ ಹಚ್ಕೊತಾರೆ ಅಂದರೆ ಹೇಳೋಕ್ಕಾಗಲ್ಲ, ಆ ಥರ ಇಷ್ಟ ಸೂರ್ಯ ನಮ್ಮ ಎಲ್ಲರ ಫ್ಯಾನ್ಸ್ ಮೇಲೆ ಅವ್ರಿಗೆ. ಇನ್ನೊಂದು, ಯಾವುದೇ ಒಂದು ಫೋಟೋಶೂಟ್ ಇಕ್ಕಿದ್ರು, ನಾನು ಎಷ್ಟೋ ಹೀರೋಗಳು ನೋಡಿದ್ದೀನಿ, ನನ್ನ ವಯಸ್ಸಿಗೆ ಎಷ್ಟೋ ಹೀರೋಗಳು ನೋಡಿದ್ದೀನಿ, ಅವ್ರ ಥರ ಫೋಟೋಶೂಟ್ ಕೊಡೋಕ್ಕೆ ಯಾರೂ ಇಲ್ಲ. 5 ಸ್ಟಾರ್ ಬುಕ್ ಮಾಡಿ 5 ಸ್ಟಾರ್ ಹೋಟ್ಲಲ್ಲಿ ಮಟನ್ ಚಿಕನ್ನು ಒಳ್ಳೆ ಮದುವೆ ಊಟ ಥರ ಮಾಡಿ, ಬಾಡೂಟ ಆ ಥರ ಮಾಡಿ ಫೋಟೋ ಕೊಡೋ ಒಂದೇ ಒಂದು ಏಕೈಕ ವ್ಯಕ್ತಿ ಸೂರ್ಯ ಅಣ್ಣ ಅಂತ ನಾನು ಹೇಳ್ಬಲ್ಲೆ. ಅಷ್ಟೊಂದು ದೊಡ್ಡ ಗುಣ, ಏನು ಹೇಳೋಕ್ಕಾಗಲ್ಲ, ಅಷ್ಟೊಂದು ಪವರ್ಫುಲ್ ಲೀಡರ್ ನಮಗೆ ಅವರು. ಅಷ್ಟೇ ಹೇಳ್ಬಲ್ಲೆ ನಾನು. ಫ್ಯಾನ್ಸ್ಗಳ ಕಷ್ಟ ಸುಖಕ್ಕೆಲ್ಲ ಜೊತೆಗೆ ನಿಂತ್ಕೋತಾರೆ ಅಂತ. ಅಯ್ಯೋ, ಇಲ್ಲಿ ಹೋದ್ಸಲಿ ದೊಡ್ಡದು ಮಳೆದು ಒಂದು ಅನಾಹುತ ಆಗಿತ್ತು. ನಮ್ಮ ಕೈಯಲ್ಲಿ 10 ಲಕ್ಷ ರೂಪಾಯಿ ಕೊಟ್ಟು ಬಳ್ಳಾರಿ, ಬೆಳಗಾಮು ಈ ಕಡೆ ಎಲ್ಲ ರೇಷನ್ನು, ಮನೆಗೆ ಇದು ಕುಕ್ಕರು, ಈ ಥರ ಐಟಮ್ಗಳೆಲ್ಲ ನಾವೇ ಹೋಗಿ ಅಲ್ಲಿವರೆಗೂ ಹೋಗಿ ಕೊಟ್ಬಿಟ್ಟು 3 ಬಸ್ ಹೋಯ್ತು. ನಾವೇ 10 ಲಕ್ಷ ರೂಪಾಯಿ ಕೊಟ್ಟಿದ್ದು, ನಾವೇ ಪಾರ್ಸಲ್ ಮಾಡಿ ಎತ್ಕೊಂಡು ಹೋಗಿ ಮನೆಗೆ ಎಲ್ಲರಿಗೂ ಹಂಚ್ಬಿಟ್ಟು ಬಂದ್ವಿ. ಕರ್ನಾಟಕ ಅಂದರೆ ಅವ್ರಿಗೆ ಅಷ್ಟೊಂದು ಮರ್ಯಾದೆ, ಗೌರವ ಇದೆ ಕರ್ನಾಟಕ ಜನದ ಮೇಲೆ. ಮತ್ತು ನಮ್ಮ ಮೇಲೂ ಸರಿ, ಏನೇ ಒಂದಿದ್ರು ಟಕ್ಕಂತ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಏನೇ ಇದ್ರು ಕರ್ನಾಟಕ ಅಂದರೆ ಫಸ್ಟ್ ನಿಲ್ತಾರೆ ಬಂದು. ಆದರೆ ನಟನ ಜೊತೆಗೆ ಈ ಥರದ್ದೆಲ್ಲ ಸಾಮಾಜಿಕ ಸೇವೆ ಮತ್ತು ಈ ಥರದ್ದೆಲ್ಲ ತುಂಬ ದೊಡ್ಡ ಸರ್, ಅವರು ಅಗರಂ ಫೌಂಡೇಶನ್ ಅಂತ ಮಾಡಿ ಇವತ್ತು ಎಷ್ಟೋ ಜನ ಹುಡುಗರು, ಮಕ್ಕಳು, ಬಡ ಮಕ್ಕಳು ಏನೇನೋ ದೊಡ್ಡ ಮಟ್ಟಿಗೆ ಎಜುಕೇಷನಲ್ಲಿ ದೊಡ್ಡ ಮಟ್ಟಿಗೆ ಲಾಯರ್ ಆಗವ್ರೆ, ಡಾಕ್ಟ್ರ್ ಆಗವ್ರೆ. ಓದು ಬರಹ ಇಲ್ದ ಮಕ್ಕಳು, ಅದೇ ಏನೋ ಮನೆಯಲ್ಲಿ ಯಾರು ಏನೋ ಅವ್ರಿಗೆ ಹೆಲ್ಪ್ ಮಾಡೋಂಥ, ಎಲ್ಲಿ ಓದೋಕ್ಕೆ ಆಗೋದಿಲ್ಲ ಅಂಥ ಮನೆಗಳಲ್ಲಿ ಸೆಲೆಕ್ಟ್ ಮಾಡಿ ಇವತ್ತು ಅವ್ರ ಹೆಸರಲ್ಲಿ ಎಷ್ಟೋ ಮಕ್ಕಳು ಡಾಕ್ಟ್ರ್ ಆಗವ್ರೆ, ಲಾಯರ್ಗಳಾಗವ್ರೆ, ಇಂಜಿನಿಯರ್ಗಳಾಗವ್ರೆ. ಅಂಥ ಒಂದು ದೊಡ್ಡ ವ್ಯಕ್ತಿ ಅವರು. ಅವ್ರ ತಂದೆ ಕಾಲದಿಂದ ಮಾಡವ್ರೆ. ಇವಾಗ ಅವರು ಸೂರ್ಯನವ್ರ ಕೈಗೆ ಹೋದ್ಮೇಲೆ ಅದು ಲೆವೆಲೇ ಬೇರೆ ಥರ ಆಗೈತೆ. ಅಗರಂ ಫೌಂಡೇಶನ್ ಅಂದರೆ ಇವತ್ತು ತಮಿಳ್ನಾಡಲ್ಲಿ ದೊಡ್ಡ ಮಟ್ಟದಲ್ಲಿ ಅಂಥ ವ್ಯಕ್ತಿ. ಅವ್ರನ್ನ ಯಾವುದೇ ಕಾರಣಕ್ಕೆ ಏನು ಹೇಳೋಕ್ಕಾಗೋದೇ ಇಲ್ಲ, ಆ ಥರ ವ್ಯಕ್ತಿ ಅವರು. ಓಕೆ ಜಾಲಿ ಎಲ್ಲ ಜಾಲಿ. ನಮ್ಮ ಸೂರ್ಯನ ಪಿಕ್ಚರ್ ನೋಡೋರು ಎಲ್ಲರೂ ಜಾಲಿ.